ನಮಸ್ಕಾರ ಸ್ನೇಹಿತರೆ, ವಧು ಧಾರಾವಾಹಿಯ 39ನೇ ಎಪಿಸೋಡ್ಗೆ ಸ್ವಾಗತ. ಯಶೋಮತಿ ಅವರು ವಧು ಮನೆಗೆ ಬಂದು ಅವಳ ಜೊತೆ ಪರ್ಸನಲ್ ಆಗಿ ಮಾತಾಡಬೇಕು ಅಂತ ಮೇಲ್ ಕರ್ಕೊಂಡು ಹೋಗ್ತಾರೆ. ಶೋಭಾ ಅವರು ಯಶೋಮತಿ ಅವರು ಮತ್ತೆ ಜಗಳ ಮಾಡೋಕೆ ಬಂದಿದ್ದಾರೆ ಅಂತ ಅನ್ಕೋತಾರೆ. ಯಶೋಮತಿ ಅವರು ಜೊತೆಗಿಲ್ಲವ್ರ ಮಾತು ನಂಬಿ ಹಿಂದೆ ಮುಂದೆ ಯೋಚನೆ ಮಾಡದೆ ನಿನ್ನನ್ನು ಅಪಾರ್ಥ ಮಾಡ್ಕೊಂಡು ಇಲ್ಲಿಗೆ ಬಂದು ನಿಂಗೆ ತುಂಬಾ ಬೈದ್ಬಿಟ್ಟೆ. ನಿನ್ ಮನೆ ಜನಗಳ ಮುಂದೆ ನಿಂಗೆ ಅಷ್ಟೊಂದು ಬೈದಿದ್ದಕ್ಕೆ ನಂಗೆ ಎಷ್ಟು ಬೇಜಾರಾಗ್ತಿದೆ ಗೊತ್ತಾ. ನೀನು ನಿಮ್ ಮನೆ ಜನ ಮರ್ಯಾದೆನೆ ದೊಡ್ಡ ಆಸ್ತಿ ಅನ್ನೋ ತರ ಬದುಕ್ತಿದ್ದೀರ. ನಾನು ನಿಮ್ಮ ಭಾವನೆಗೆ ಧಕ್ಕೆ ತಂದ್ಬಿಟ್ನಲ್ಲ ಅಂತ ತುಂಬಾ ಬೇಜಾರಾಗಿದೆ. ನಿಮ್ ಹತ್ರ ಎಲ್ಲ ಹೇಗ್ ಕ್ಷಮೆ ಕೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಂದಾಗ ಅವಳು, ಪರವಾಗಿಲ್ಲ ಮ್ಯಾಮ್, ನೀವು ದೊಡ್ಡೋರು, ನನ್ನ ಹತ್ರ ಕ್ಷಮೆ ಕೇಳೋ ಅಗತ್ಯ ಇಲ್ಲ, ನಾನೇನು ತಪ್ಪು ಮಾಡಿಲ್ಲ ಅಂತ ನಿಮಗೆ ಗೊತ್ತಾಯ್ತಲ್ಲ, ನಂಗಷ್ಟೇ ಸಾಕು ಅಂತಾಳೆ. ಯಶೋಮತಿಯವರು, ಕ್ಷಮೆ ಕೇಳೋದ್ ಬೇಡ ಅಂತ ಹೇಳೋದು ನಿನ್ ದೊಡ್ಡ ಗುಣ. ಆದ್ರೆ ದೊಡ್ಡವರಾದವರು ತಪ್ಪು ಮಾಡಿದಾಗ ಆ ತಪ್ಪಿನ ಅರಿವಾಗಿ ಕ್ಷಮೆ ಕೇಳಿದ್ರೆ ಮಾತ್ರ ದೊಡ್ಡವರಾಗೆ ಉಳ್ಕೋತೀವಿ, ಇಲ್ದಿದ್ರೆ ಚಿಕ್ಕವ್ರು ಅನ್ಸ್ಕೊಂಡ್ಬಿಡ್ತೀವಿ. ಕ್ಷಮೆ ಕೇಳೋದು ನನ್ನ ಕರ್ತವ್ಯ, ದಯವಿಟ್ಟು ನನ್ನ ತಪ್ಪನ್ನ ಕ್ಷಮಿಸ್ಬಿಡು ಅಂತ ಎದ್ ನಿಂತ್ಕೊಂಡು ಕೈ ಮುಗಿತಾರೆ. ವಧು ಎದ್ದು ಅವ್ರ ಕೈ ಹಿಡ್ಕೊಂಡು, ಮೇಡಮ್, ನೀವು ದೊಡ್ಡವರು, ಕ್ಷಮೆ ಕೇಳೋ ಬರ್ದಲ್ಲಿ ಈ ತರ ಎದ್ ನಿಂತು ಕೈ ಮುಗಿದ್ರೆ ನನ್ನಿಂದ ನೋಡಕ್ಕಾಗಲ್ಲ. ದಯವಿಟ್ಟು ಹೀಗೆಲ್ಲ ಮಾಡಿ ನನ್ನ ಮನಸ್ಸು ನೋಯಿಸ್ಬೇಡಿ. ನೀವು ನನ್ನ ತಾಯಿ ಸ್ಥಾನದಲ್ಲಿದ್ದೀರಾ, ನನ್ನಂತ ಚಿಕ್ಕವ್ರ ಮುಂದೆ ಕ್ಷಮೆ ಕೇಳೋದೆಲ್ಲ ಬೇಕಾ? ಪ್ಲೀಸ್ ಹೀಗೆಲ್ಲ ಮಾಡ್ಬೇಡಿ, ನೀವು ಕುತ್ಕೊಳ್ಳಿ ಅಂತ ಅವ್ರನ್ನ ಕೂರಿಸ್ತಾಳೆ. ಸಾರ್ಥಕ್ ಯಾವಾಗ್ಲೂ ನಿಮ್ ಬಗ್ಗೆ ಹೇಳ್ತಾ ಇರ್ತಾರೆ, ಅಮ್ಮ ಅಂದ್ರೆ ಹೀಗಿರ್ಬೇಕು, ಬಿಸ್ನೆಸ್ ಫ್ಯಾಮಿಲಿ ಎರಡನ್ನು ಅಚ್ಚುಕಟ್ಟಾಗಿ ಬ್ಯಾಲೆನ್ಸ್ ಮಾಡ್ತಾರೆ ಅಂತ ಹೇಳ್ತಾರೆ. ನಾನಿವತ್ತು ಈ ಸ್ಥಾನದಲ್ಲಿರೋಕೆ ನನ್ನ ಅಮ್ಮನೇ ಕಾರಣ ಅಂತ ಯಾವಾಗ್ಲೂ ಹೇಳ್ತಿರ್ತಾರೆ. ನಿಮ್ ಗುಣನೇ ಅವರಿಗೂ ಬಂದಿದೆ ಅಂತ ಹೇಳ್ತಾಳೆ. ಯಶೋಮತಿಯವರು, ಕೆಲಸದಲ್ಲಿ ನಂಬಿಕೆನೇ ಮುಖ್ಯ ಅಂತಾರೆ. ಅಷ್ಟರಲ್ಲಿ ಅವರಿಗೆ ಕೆಂಬರುತ್ತೆ. ವಧು ಅರ್ಜೆಂಟಲ್ಲಿ ಕೆಳಗಡೆ ಹೋಗಿ ನೀರು ತಂದು ಕೊಡ್ತಾಳೆ. ಏನಮ್ಮ, ನಾನ್ಯಾರೋ ದೂರದವಳು, ನಂಗೆ ನೀನಿಷ್ಟು ಪ್ರೀತಿ ಕಾಳಜಿ ತೋರಿಸ್ತಿದ್ಯಾ, ನಿನ್ ಮನೆ ಜನಗಳಿಗೆ ಅದೆಷ್ಟು ಪ್ರೀತಿ ಕೊಡ್ತೀಯ ಅಲ್ವಾ. ವಧು ಅನ್ನೋ ನಿನ್ ಹೆಸರು ಎಷ್ಟು ಮಧುರವಾಗಿದೆಯೋ, ನೀನು ಅಷ್ಟೇ ಮೃದುವಾಗಿ ಮಧುರವಾಗಿದೆಯಾ. ನಿನ್ನೆ ನಿನ್ ಮನೆ ಜನಗಳ ಮುಂದೆ ನಿನ್ ತಪ್ಪೇನು ಇಲ್ದೇ ಇರೋ ಕೈ ಕಟ್ಟಿ ನಿಲ್ಲೋ ಹಾಗೆ ಮಾಡ್ಬಿಟ್ಟೆ. ಇವತ್ತು ಅವ್ರ ಮುಂದೆನೆ ನಿನ್ ಕೈ ಹಿಡಿದು ಹೇಳ್ತೀನಿ ನಿಂದೇನೋ ತಪ್ಪಿಲ್ಲ ಅಂತ. ಬಾ ಅಮ್ಮ ಅಂತ ವಧು ಕೈ ಹಿಡ್ಕೊಂಡು ಕರ್ಕೊಂಡ್ ಬರ್ತಾರೆ. ಸುಜಿತ್ ಮತ್ತೆ ಪ್ರಿಯಾಂಕಾ ಮೀಟ್ ಆಗಿದ್ದಾರೆ. ಪ್ರಿಯಾಂಕಾ ಯಶೋಮತಿನ ವಧು ಮನೆಗೆ ಕಳಿಸಿ ಜಗಳ ಮಾಡಿಸಿದ್ರೆ ವಧು ಈ ಕೇಸಿಂದ ದೂರ ಆಗ್ತಾಳೆ ಅಂದ್ಕೊಂಡಿದೆ. ಅದರಲ್ಲಿ ಸಕ್ಸಸ್ ಕೂಡ ಆದೆ. ಬಟ್ ಆ ಖುಷಿ ಡೈಜೆಸ್ಟ್ ಆಗೋ ಮುಂಚೆನೆ ಪಾಯ್ಸನ್ ತರ ಆಯ್ತು. ತಾನ್ ಮಾಡಿದ್ದು ತಪ್ಪು ಅಂತ ಸಂಧಾನ ಮಾಡ್ಕೊಳ್ಳೋಕೆ ಯಶೋಮತಿ ತನ್ನ ಮಗದೀರನ್ ಜೊತೆ ವಧು ಮನೆಗೆ ಹೋಗಿದ್ದಾಳೆ. ಅಲ್ಲಿಗೆ ನಾನು ಹಚ್ಚಿದ ಬೆಂಕಿ ಸದ್ಯ ಕಾರ್ ಹೋಯ್ತು ಅನ್ಸತ್ತೆ ಅಂತಾಳೆ. ಸುಜಿತ್, ನಾನೇನಾದ್ರೂ ವಧು ವಿಷಯದಲ್ಲಿ ಸುಮ್ಮನಿದ್ರೆ ಅವ್ರ ಮನೆಯವರು ಅವರಿಗೆ ಬೇರೆಯವ್ರ ಜೊತೆ ಮದ್ವೆ ಫಿಕ್ಸ್ ಮಾಡ್ಬೋದು ಅಂದಾಗ ಪ್ರಿಯಾಂಕಾ, ಇಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಿದ್ಯಲ್ಲ ಅಂತ ರೀಸನ್ ಏನು ಅಂತ ಕೇಳ್ತಾಳೆ. ಸುಜಿತ್, ಅವ್ರ ಮನೆಯವರು ಅವರಿಗೆ ಮದ್ವೆ ಮಾಡಿ ಕಳ್ಸೋ ಅರ್ಜೆಂಟಲ್ಲಿ ಇದ್ದಾರೆ. ಅವ್ರ ಚಿಕ್ಕಮ್ಮ ಅಂತೂ ವಧುಗ್ ಮದ್ವೆ ಆದ್ರೆ ಸಾಕು ಅಂತ ಕಾಯ್ತಿದ್ದಾರೆ. ಇಂಥ ಟೈಮಲ್ಲಿ ಯಶೋಮತಿ ಅವರು ಗಲಾಟೆ ಮಾಡಿದ್ರು ಅನ್ನೋ ಕಾರಣಕ್ಕೆ ಮದ್ವೆ ನಿರ್ಧಾರದ ಬಗ್ಗೆ ಹೇಳ್ತೀನಿ ಅಂದೋನು ವಾಪಸ್ ಏನೂ ಹೇಳಿಲ್ಲ. ಅವ್ರ ಕಡೆಯಿಂದಾನು ಫೋನ್ ಬರ್ಲಿಲ್ಲ. ಹಾಗಾಗಿ ವಧುನ ಬೇರೆಯವ್ರಿಗೆ ಗಂಟು ಹಾಕ್ಬೋದೇನೋ ಅಂತ ಅನಿಸ್ತಾ ಇದೆ ಅಂತಾನೆ. ಪ್ರಿಯಾಂಕಾ, ಅಲ್ಲೇ ನೀನು ಅವ್ರನ್ನ ತಪ್ಪು ತಿಳ್ಕೊಂಡಿರೋದು. ಸದ್ಯ ಸಿಚುವೇಶನ್ ಅಲ್ಲಿ ನೀನ್ ಏನ್ ರಿಪ್ಲೈ ಮಾಡ್ತಿ ಅಂತ ಟೆನ್ಷನ್ ಇರುತ್ತೆ. ಬೇರೆ ಹುಡುಗನ್ ನೋಡಿ ಮದ್ವೆ ಮಾಡಿಸ್ಬಿಡೋಣ ಅನ್ನೋ ಆಲೋಚನೆ ಅವ್ರಿಗೆ ಖಂಡಿತ ಬಂದಿರಲ್ಲ ಅಂತ ಹೇಳ್ತಾಳೆ. ವಧುನ ಮದ್ವೆ ಆಗ್ಲೇಬೇಕು ಅನ್ನೋ ಆಸೆ ಏನೂ ಇಲ್ಲ, ನಿಮ್ ಬಲವಂತಕ್ಕೆ ಒಪ್ಕೊಂಡೆ ಅಷ್ಟೇ. ನೀವ್ ಈಗ್ಲೂ ಬೇಡ ಅಂತ ಒಂದ್ ಮಾತು ಹೇಳಿದ್ರೆ ಫೋನ್ ಮಾಡಿ ಹೇಳ್ತೀನಿ. ಆದ್ರೆ ಹಾಗೆ ಮಾಡೋದ್ರಿಂದ ಲಾಸ್ ಆಗೋದು ನಮ್ಗೆ ತಾನೆ. ವಧು ಬೇರೆಯವ್ರನ್ನ ಮದ್ವೆ ಆದ್ರೆ ಅಥವಾ ನಾನ್ ಅವ್ರನ್ನ ಮದ್ವೆ ಆಗದೆ ಇದ್ರೆ ನಮ್ ಹಿಡಿತದಿಂದ ದೂರ ಆಗ್ತಾಳೆ. ಆಗ ಅವಳು ಸಾರ್ಥಕ್ ಸೇರಿ ಏನ್ ಪ್ಲಾನ್ ಮಾಡ್ತಿದ್ದಾರೆ ಅನ್ನೋದು ನಮ್ ಗಮನಕ್ಕೆ ಬರಲ್ಲ. ಅದರಿಂದ ಲಾಸ್ ಆಗೋದು ನಮ್ಗೆ ಅಲ್ವಾ ಮೇಡಮ್ ಅಂತಾನೆ. ಪ್ರಿಯಾಂಕಾ, ಇವಾಗ್ಲೂ ಅವ್ರ ಪ್ಲಾನ್ ಏನು ಅಂತ ಗೊತ್ತಿಲ್ಲ ಅಲ್ವಾ ಅಂತಾಳೆ. ಸುಜಿತ್, ಹಾ ಮೇಡಮ್, ಮದ್ವೆ ಆಗ್ತೀನಿ ಅನ್ನೋ ನೆಪದಲ್ಲಿ ಅವಳಿಗೆ ಇನ್ನೂ ಹತ್ರ ಆಗ್ಬೋದು. ಅದು ಆಮೇಲೆ ಯಾವ ರೀತಿ ಬೇಕಾದ್ರೂ ಹೆಲ್ಪ್ ಆಗ್ಬೋದಲ್ವಾ ಅಂತಾನೆ. ಈ ಕಡೆ ವಧು ಮನೆಯಲ್ಲಿ ಶೋಭಾ ಅವರು ಮೇಲೇನ್ ಮಾಡ್ತಿದಾರೆ ಏನೋ. ನಿನ್ ಮಗಳು ಏನೋ ತಪ್ಪು ಮಾಡಿರ್ತಾಳೆ ಕಣೋ, ಕ್ಷಮ್ಸಕ್ ಆಗದೆ ಇರೋ ತಪ್ಪೇ ಮಾಡಿರ್ತಾಳೆ, ಅದಕ್ಕೆ ಆಯಮ್ಮ ಮೇಲ್ ಕರ್ಕೊಂಡು ಹೋಗಿದ್ದಾರೆ. ನೀನೋ ಮೇಲೋಗಿ ಮಾತಾಡು ಅಂದ್ರೆ ನನ್ ಮಗಳು ಹಂಗಲ್ಲ ಹಿಂಗಲ್ಲ ಅಂತ ಸಮರ್ಥಿಸ್ಕೊಂಡು ಇಲ್ಲೇ ನಿಂತಿರ್ತೀಯ, ಹೋಗೋ ಮಾತಾಡು ಅಂದಾಗ ಶಂಕರ್ ಅವರು, ಸುಮ್ನಿರಕ್ಕ, ನನ್ ಮಗಳು ಏನೋ ತಪ್ಪು ಮಾಡಿರಲ್ಲ ಅನ್ನೋ ನಂಬಿಕೆ ನನ್ಗಿದೆ ಅಂತಾರೆ. ಶೋಭಾ ಅವರು, ಏನ್ ನಂಬಿಕೆನೋ ಏನೋ, ಆ ನಂಬಿಕೆ ಹಿಡ್ಕೊಂಡು ಏನಾದ್ರೂ ಮಾಡ್ಕೋ ಅಂತಾರೆ. ಅಷ್ಟರಲ್ಲಿ ಯಶೋಮತಿ ಅವರು ವಧು ಕೈ ಹಿಡ್ಕೊಂಡು ಕೆಳಗಡೆ ಬಂದಾಗ ಗೀತಾ ಅವರು, ವಧು ಏನೋ ದೊಡ್ಡ ತಪ್ಪೇ ಮಾಡಿದಾಳೆ ಅನ್ಸುತ್ತೆ, ಅದಕ್ಕೆ ಅಪರಾಧಿ ತರ ಕೈ ಹಿಡ್ಕೊಂಡು ಕರ್ಕೊಂಡು ಬಂದಿದ್ದಾರೆ ಅಂತಾರೆ. ಶೋಭಾ ಅವರು, ನಮ್ ಹುಡುಗಿ ಏನ್ ತಪ್ಪು ಮಾಡಿದಾಳೆ ಅಂತ ಹಾಗೆ ಹೇಳ್ಕೊಂಡು ಬರ್ತಿದ್ದೀರಾ ಅಂತ ಕೇಳ್ತಾರೆ. ಯಶೋಮತಿ ಅವರು, ನೋಡಿ, ನಿಮ್ ಹುಡುಗಿ ಯಾವ ತಪ್ಪು ಮಾಡಿಲ್ಲ, ತಪ್ಪು ಮಾಡಿದಾಳೆ ಅಂತ ಹೇಳ್ಕೊಂಡು ಬರ್ತಿರೋದು ಅಲ್ಲ. ವಧು ಕೈ ಹಿಡ್ಕೊಂಡು ಈ ಕೈ ತಪ್ಪಿನ ವಿರುದ್ಧ ಹೋರಾಡುತ್ತೆ, ಅನ್ಯಾಯ ಆಗಿರೋರಿಗೆ ನ್ಯಾಯ ಕೊಡ್ಸುತ್ತೆ, ಅಪರಾಧ ಮಾಡಿದವರಿಗೆ ಶಿಕ್ಷೆ ಕೊಡ್ಸುತ್ತೆ, ನನ್ನಂತವರಿಗೆ ಆರೈಕೆನೂ ಮಾಡುತ್ತೆ. ಅದಕ್ಕೆ ಪ್ರೀತಿಯಿಂದ ಕೈ ಹಿಡ್ಕೊಂಡು ಕರ್ಕೊಂಡ್ ಬಂದೆ, ತಪ್ಪು ಮಾಡಿದಾಳೆ ಅಂತ ಅಲ್ಲ. ವಧು ಬಗ್ಗೆ ಯಾರೋ ಏನೋ ಹೇಳಿದ್ರು ಅಂತ ಅಪಾರ್ಥ ಮಾಡ್ಕೊಂಡು ಇಲ್ಲಿ ಬಂದು ವಧುಗೆ ಬೈದ್ಬಿಟ್ಟೆ. ನಿಮ್ಮೆಲ್ಲರ ಮುಂದೆ ಕೆಟ್ಟದಾಗಿ ಮಾತಾಡಿದೆ, ತುಂಬಾ ಕೇವಲವಾಗಿ ನಡ್ಕೊಂಡೆ, ನಿಮ್ಮೆಲ್ಲರ ಮನಸ್ಸಿಗೆ ನೋವು ಕೊಟ್ಬಿಟ್ಟೆ. ಅದಕ್ಕೆ ಇವತ್ತು ನಾನ್ ಮಾಡಿದ ತಪ್ಪಿಗೆ ನನ್ನ ಕ್ಷಮಿಸಿ ಅಂತ ಕೇಳ್ಕೊಳಕ್ ಬಂದಿದ್ದೀನಿ ಅಂತಾರೆ. ಶೋಭಾ ಅವ್ರು, ಏನಮ್ಮ ನಿನ್ನೆ ಬಂದ್ ಬಾಯಿಗೆ ಬಂದಂಗ್ ಮಾತಾಡಿ ಇವತ್ ಬಂದ್ ಕ್ಷಮಿಸ್ಬಿಡಿ ಅಂದ್ರೆ ನಮ್ಮ ಮನ್ಸಿಗೆ ಆಗಿರೋ ನೋವು ಹೋಗ್ಬಿಡುತ್ತಾ ಅಂತಾರೆ. ಶಂಕರ್ ಅವರು, ಅಕ್ಕ ಸುಮ್ನಿರು ಅಂದಾಗ ಯಶೋಮತಿ ಅವರು, ನೋಡಿ, ನನ್ನಿಂದ, ನನ್ನ ಮಾತಿಂದ, ನನ್ನ ನಡತೆಯಿಂದ ನಿಮ್ಮೆಲ್ಲರಿಗೂ ಎಷ್ಟು ನೋವಾಗಿದೆಯೋ ಅಷ್ಟೇ ನೋವು ನಂಗೂ ಆಗಿದೆ ಅನ್ನೋದು ಸತ್ಯ. ನೋಡಿ, ನನ್ನ ಬಿಹೇವಿಯರ್ ಇಂದ ನಿಮ್ಗೆ ಇದನ್ ಬಿಟ್ಟು ಬೇರೆ ತರ ಬೇಸರ ಆಗಿದ್ರೆ ಏನು ಅಂತ ಹೇಳಿ ಸರಿಪಡಿಸೋ ಪ್ರಯತ್ನ ಮಾಡ್ತೀನಿ ಅಂತಾರೆ. ವಧು, ಆತರ ಎಲ್ಲ ಏನೂ ಇಲ್ಲ ಮ್ಯಾಮ್ ಅಂದಾಗ ಶೋಭಾ ಅವರು, ಅಯ್ಯೋ
ಅದನ್ನ ಅವಳನ್ನೇನಮ್ಮ ಕೇಳ್ತೀರಾ, ಅವಳಿಗೆ ಮದ್ವೆ ಆಗದಿದ್ರೇನೆ ಖುಷಿ, ಮನೆಯಲ್ಲಿ ಹೆಣ್ಮಗಳನ್ನ ಇಟ್ಕೊಂಡು ನಾವು ತಾನೇ ಹೆಣ್ಗಾಡ್ತಿರೋದು ಅಂತಾರೆ. ಯಶೋಮತಿ ಅವರು, ಅಯ್ಯೋ ಕ್ಷಮಿಸಿ, ನಿನ್ನೆ ನಿಮ್ ಜೊತೆ ಇದ್ದನು ವಧುನ ಮದ್ವೆ ಆಗೋ ಹುಡುಗ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಅವ್ರ ನಂಬರ್ ಇದ್ರೆ ಕೊಡ್ತೀರಾ, ನಾನೇ ಫೋನ್ ಮಾಡಿ ವಧುದೇನು ತಪ್ಪಿಲ್ಲ ಅಂತ ಹೇಳ್ತೀನಿ ಅಂದಾಗ ವಧು, ಮದ್ವೆ ಆಗ್ಬೇಕು ಅನ್ನೋ ಆಸೆ ಇದ್ರೆ ಅವರೇ ಫೋನ್ ಮಾಡ್ತಾರೆ, ಮೇಲ್ ಬಿದ್ದು ಫೋನ್ ಮಾಡಿ ಹೋಗೋದು ನಂಗೆ ಇಷ್ಟ ಇಲ್ಲ ಅಂತಾಳೆ. ಯಶೋಮತಿ ಅವರು, ನಿನ್ನ ಮದ್ವೆ ವಿಚಾರದಲ್ಲಿ ಏನೇ ಆಗ್ಬೇಕಿದ್ರು ಕೇಳಮ್ಮ, ನಾನು ಖಂಡಿತ ಮಾಡ್ತೀನಿ, ನಿನ್ನಂತ ಅಪ್ರಂಜಿಗೆ ಒಳ್ಳೆ ಗುಣ ಇರೋ ಹುಡುಗನೇ ಸಿಗ್ತಾನೆ ಅಂತಾರೆ. ಶಂಕರ್ ಅವರು, ನಿನ್ನೆ ನೀವು ಬಂದು ಬೈದಾಗ ಆಗಿದ್ದ ಆತಂಕಕ್ಕಿಂತ ಇವತ್ತು ನೀವು ಬಂದು ಹೊಗಳಿದ್ರಲ್ಲ, ಅದ್ರ ಸಂತೋಷಕ್ಕೆ ಅದೆಲ್ಲ ಮರ್ತೋಯ್ತು ಅಂತಾರೆ. ಯಶೋಮತಿ ಅವರು, ಮತ್ತೊಂದ್ಸಲ ಎಲ್ರಿಗೂ ನಾನು ತಪ್ಪಿಗೆ ಕ್ಷಮೆ ಕೇಳ್ತಿದ್ದೀನಿ ಅಂದಾಗ ದೇವಕಿ ಅವರು, ಎಷ್ಟೇ ದೊಡ್ಡವರಾದ್ರೂ ಸಂಕೋಚ ಇಲ್ಲದೆ ನೀವು ಮಾಡಿದ ತಪ್ಪಿಗೆ ಕ್ಷಮೆ ಕೇಳ್ತಾ ಇದ್ದೀರಾ, ಅದರಲ್ಲೇ ಗೊತ್ತಾಗುತ್ತೆ ನೀವೆಷ್ಟು ದೊಡ್ಡವರು ಅಂತ ಹೇಳ್ತಾರೆ. ನಾನೇನು ಬರ್ತೀನಮ್ಮ ವಧು ಅಂದಾಗ, ವಧು ಹೋಗಿ ಬನ್ನಿ ಮ್ಯಾಮ್ ಅಂತಾಳೆ. ಮ್ಯಾಮ್ ಅಲ್ಲ ಅಂತ ಹೇಳಿ ದೇವಕಿಯವ್ರ ಕಡೆ ನೋಡಿ, ನಿಮ್ ಪರ್ಮಿಷನ್ ತಗೊಂಡು ಕೇಳ್ತೀನಿ ಅಮ್ಮ ಅನ್ನು ಅಂದಾಗ ವಧು ಅವರ ಆಶೀರ್ವಾದ ತಗೋತಾಳೆ. ಯಶೋಮತಿ ಅವರು, ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು ಅಂತ ಆಶೀರ್ವಾದ ಮಾಡ್ತಾರೆ. ಸಾರ್ಥಕ್, ಅಮ್ಮ ಮಾಡಿದ ತಪ್ಪಿಗೆ ನಾನು ಕ್ಷಮೆ ಕೇಳ್ತೀನಿ, ದಯವಿಟ್ಟು ಯಾರನ್ನ ಮನಸ್ಸಲ್ಲಿ ಇಟ್ಕೋಬೇಡಿ, ಹಾಗೆ ವಧು ಅವ್ರದ್ದು ಅದ್ರಲ್ಲಿ ಏನೂ ತಪ್ಪಿಲ್ಲ ಅಂತಾನೆ. ವಧು ಅವರನ್ನ ಕಳಿಸ್ಕೊಡಕ್ಕೆ ಅಂತ ಹೊರಗೆ ಬರ್ತಾಳೆ. ಯಶೋಮತಿ ಅವರು ಮುಂದೆ ಹೋಗಿರ್ತಾರೆ. ಸಾರ್ಥಕ್ ವಧು ಹತ್ರ, ನಿಮ್ಗೆ ಯಾವ ತರ ಹುಡುಗ ಬೇಕು, ನಂತರ ಇದ್ರೆ ಓಕೆನಾ ಅಂತ ಕೇಳ್ತಾನೆ. ವಧು ಅವನ ಕಡೆನೆ ನೋಡಿದಾಗ, ಜಸ್ಟ್ ಜೋಕಿಂಗ್, ನೀವು ಮದ್ವೆ ಆಗ್ತಿರೋ ಹುಡುಗನ ಜೊತೆ ಮಾತಾಡ್ಬೇಕೇ ಹೇಳಿ, ನಾನು ಮಾತಾಡ್ತೀನಿ ಅಂತಾನೆ. ವಧು, ನೋನು ಅದ್ರ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾಳೆ. ಸಾರ್ಥಕ್, ನಂಗೆ ಅನ್ಸೋ ಪ್ರಕಾರ ನಿಮ್ಗೆ ಆದಷ್ಟು ಬೇಗ ಮದ್ವೆ ಆಗುತ್ತೆ, ನಿಮ್ಗೆ ಅಮ್ಮನ ಆಶೀರ್ವಾದ ಸಿಕ್ತಲ್ಲ, ಡೌಟೇ ಇಲ್ಲ ಅಂದಾಗ ವಧು, ನೀವು ಅಮ್ಮ ಬಂದಿದ್ದು ತುಂಬಾ ಖುಷಿ ಆಯ್ತು ಅಂತ ಹೇಳ್ತಾಳೆ. ಸಾರ್ಥಕ್ ಮತ್ತೆ ಯಶೋಮತಿ ಅವರು ಮನೆಗೆ ಬಂದು ಟೀ ಕುಡಿತಿರ್ತಾರೆ. ಸಾರ್ಥಕ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ, ವಧು ಹತ್ರ ಸಾರಿ ಕೇಳೋದಕ್ಕೆ ನಂಗೆ ನಿನ್ ಮೇಲಿದ್ ಗೌರವ ಇನ್ನೂ ಜಾಸ್ತಿ ಆಯ್ತಮ್ಮ. ನಿನ್ನೆ ನೀನು ವಧು ಮನೆಗೆ ಹೋಗಿ ಬೈದೆ ಅಂತ ಗೊತ್ತಾದಾಗ ಅನ್ಯಾಯವಾಗಿ ಅವ್ರಿಗೆ ನೋವಾಯ್ತಲ್ಲ ಅಂತ ತುಂಬಾ ಗಿಲ್ಟ್ ಕಾಡ್ತಿತ್ತು, ಇವಾಗ ಎಲ್ಲ ಕ್ಲಿಯರ್ ಆಯ್ತು ಅಂತ ಹೇಳ್ತಾನೆ. ನೋಡಪ್ಪ, ಗೊತ್ತಿದ್ದೋ ಗೊತ್ತಿಲ್ದೇನೋ ಎಲ್ರು ತಪ್ಪು ಮಾಡ್ಬಿಡ್ತೀವಿ, ಅದನ್ನ ಸರಿಪಡಿಸ್ಕೊಳ್ಳೋಕೆ ಇರೋದು ಒಂದೇ ಮಾರ್ಗ ಅಂದ್ರೆ ಸಾರಿ ಕೇಳ್ಬಿಡುದು, ಅದನ್ನೇ ನಾನು ಮಾಡಿದ್ದು. ನಿನ್ ಚಿಕ್ಕಮ್ಮ ಕಾಮಾಕ್ಷಿ ಅಂತೂ ಆ ಹುಡುಗಿ ಬಗ್ಗೆ ಇಲ್ಲಿ ಸಲ ಚಾಡಿ ಎಲ್ಲ ಹೇಳಿದ್ಲು, ಅವಳೇನೋ ಸುಳ್ಳು ಹೇಳಿದ್ಲು, ಆದ್ರೆ ಆ ಸುಳ್ಳಿಗೆ ನಾನು ಬಿದ್ನಲ್ಲ. ಅವಳು ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ತಲೆ ಕೆಡ್ತಿರ್ಲಿಲ್ಲ, ವಿಡಿಯೋ ಎಲ್ಲ ತೋರಿಸ್ಬಿಟ್ಲಲ್ಲ, ಅದಕ್ಕೆ ಸ್ವಲ್ಪ ಬುದ್ಧಿ ಭ್ರಷ್ಟ ಆಗೋಯ್ತು. ಬರೀ ಮಾತಿನ ಚಾಡಿನ ಅವಳು 106 ಸಲ ಹೇಳಿದಾಳೆ. ಸರಿ ದಾರಿಯಲ್ಲಿ ನಡೆಯೋರು ಕೂಡ ಕೆಲವೊಂದ್ಸಲ ಇಂಥದ್ನೆಲ್ಲ ಕೇಳಿಸ್ಕೊಂಡು ಇಡುತ್ತಾರೆ ಅನ್ನೋಕೆ ನಾನೇ ಉದಾಹರಣೆ ಅಂತ ಯಶೋಮತಿ ಅವ್ರು ಹೇಳ್ತಾರೆ. ಅವಳಿಗೆ ನನ್ನ ಮೇಲೆ ಅದೆಷ್ಟು ಕಾಳಜಿ, ಎಷ್ಟು ಭಯ ಭಕ್ತಿ ಎಲ್ಲ ಪ್ರಿಯಾಂಕಾ ತರನೇ. ಅವಳು ಲಾಯರು, ಆದ್ರೂ ಪಕ್ಕಾ ಮನೆ ಹುಡುಗಿ ತರನೇ ಇದ್ದಾಳೆ, ತುಂಬಾ ಸ್ವಾಭಿಮಾನಿ ಅನ್ಸತ್ತೆ ಅವಳು, ಇಂಥ ಒಳ್ಳೆ ಗುಣದ ಹುಡುಗಿ ಸಿಗೋದು ಅಪರೂಪ, ಶೀ ಇಸ್ ಸಿಂಪ್ಲಿ ಸೂಪರ್ ಪಾ ಅಂತ ಯಶೋಮತಿ ಅವರು ವಧು ಬಗ್ಗೆ ಹೊಗಳ್ತಾರೆ. ಸಾರ್ಥಕ್, ನೋಡಿದ್ಯಮ್ಮ, ಅವಳು ನಿನ್ ಜೊತೆ ನಡ್ಕೊಂಡಿರೋ ರೀತಿಯಿಂದ ನಿಂಗೆ ಅವಳ ಮೇಲೆ ಇದ್ದಿದ್ದು ಬ್ಯಾಡ್ ಒಪಿನಿಯನ್ ಎಲ್ಲ ಚೇಂಜ್ ಆಯ್ತು, ಅವ್ರು ನಿಜವಾಗ್ಲೂ ಅಪ್ರಂಜನೆ ಅಂತಾನೆ. ಯಶೋಮತಿ ಅವರು, ಪರವಾಗಿಲ್ವೇ, ನೀನು ವಧುನ ಮೆಚ್ಕೊಂಡು ಹೊಗಳ್ತಿದ್ಯಲ್ಲ ಅಂತಾರೆ. ಸಾರ್ಥಕ್, ಅವ್ರು ತುಂಬಾ ಒಳ್ಳೆಯವರು, ಬೇರೆಯವ್ರ ಕಷ್ಟನ ತನ್ನ ಕಷ್ಟ ಅನ್ಕೋತಾರೆ, ಇನ್ಫ್ಯಾಕ್ಟ್ ಬೇರೆಯವ್ರ ದುಡ್ಡಿಗಾಗ್ಲಿ ಆಸ್ತಿಗಾಗ್ಲಿ ಅವ್ರು ಆಸೆ ಪಟ್ಟಿಲ್ಲ. ಕೆಲಸ ಅಂತ ಬಂದ್ರೆ ಶಿ ಇಸ್ ವೆರಿ ಪ್ರೊಫೆಷನಲ್, ವೆರಿ ಕಮಿಟೆಡ್ ಆಲ್ಸೋ. ಅವ್ರ ಜೊತೆ ಇದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಅಮ್ಮ, ಯಾವುದೇ ಕೆಲಸ ಇರ್ಲಿ, ಎಷ್ಟು ಕಷ್ಟ ಇರ್ಲಿ ಈಸಿಯಾಗಿ ಮುಗಿಸ್ಬಿಡ್ತಾರೆ, ಅವರನ್ನ 100% ನಂಬಬಹುದು, ಬೇಕಾದ್ರೆ ನೀನೇ ಒಂದು ಕೇಸ್ ಕೊಟ್ಟು ನೋಡು ಅಂದಾಗ, ಹೌದು ಆ ಹುಡುಗಿಗೆ ನೀನ್ ಯಾವ ಕೇಸ್ ಕೊಟ್ಟಿದ್ಯಾ ಅಂತ ಯಶೋಮತಿ ಅವ್ರು ಕೇಳ್ತಾರೆ. ಅದಕ್ಕೆ ಸಾರ್ಥಕ್, ಬಿಸ್ನೆಸ್ ರಿಲೇಟೆಡ್, ಈ ಕೇಸ್ ಹ್ಯಾಂಡಲ್ ಮಾಡೋಕೆ ತುಂಬಾ ಪೇಷನ್ಸ್ ಬೇಕು, ಅದಕ್ಕೆ ಅವ್ರು ಬಿಟ್ರೆ ಬೇರೆ ಯಾರು ಈ ಕೇಸ್ ಹ್ಯಾಂಡಲ್ ಮಾಡ್ತಿದ್ರು ಬ್ಯಾಕ್ಔಟ್ ಆಗ್ಬಿಡ್ತಾರೆ ಅಂದಾಗ ಯಶೋಮತಿ ಅವರು, ಹಾಗಾದ್ರೆ ಈ ಕೇಸಲ್ಲಿ ಜಯ ನಿಂದೆ ಆಗಿರ್ಲಿ ಅಂತಾರೆ. ಸಾರ್ಥಕ್, ಆಗ್ಲೇಬೇಕಮ್ಮ, ಬೇರೆ ಚಾನ್ಸೇ ಇಲ್ಲ ಅಂತಾನೆ. ಯಶೋಮತಿ ಅವರು, ನನ್ನಿಂದ ವಧು ಮದುವೆ ವಿಚಾರದಲ್ಲಿ ಏನೂ ತೊಂದರೆ ಆಗಲ್ಲ ಅಲ್ವಾ ಅಂದಾಗ ಸಾರ್ಥಕ್, ಅದ್ರ ಬಗ್ಗೆ ಅವರೇ ಮಾತಾಡ್ತೀನಿ ಅಂದ್ರಲ್ಲಮ್ಮ, ಅಕಸ್ಮಾತ್ ಒಪ್ಕೊಳ್ಳಿಲ್ಲ ಅಂದ್ರೆ ನಾನೇ ಮಾತಾಡ್ತೀನಿ ಅಂತ ಹೇಳ್ತಾನೆ. ವಧು ಮನೆಯಲ್ಲಿ ಶಂಕರ್ ಅವರು ಬ್ಲ್ಯಾಕ್ ಕೋಟ್ ತಂದು ವಧು ಕೊಟ್ಟು ಹಾಕೊಳ್ಳಮ್ಮ ಅಂತಾರೆ. ವಧು ಹಾಕೊಂಡಾಗ, ಕಷ್ಟ ಅದು ಇಷ್ಟಪಟ್ಟು ನಿನ್ನ ಲಾವ್ ಓದಿಸಿ ಲಾಯರ್ ಮಾಡಿದ್ದಕ್ಕೂ ಸಾರ್ಥಕ ಆಯ್ತು, ಯಾರು ನಿನ್ ಬಗ್ಗೆ ಕೇವಲವಾಗಿ ಮಾತಾಡಿದ್ರು ಅವರೇ ನಿನ್ ಮನೆ ಬಾಗ್ಲಿಗೆ ಬಂದು ಹೊಗಳಿ ಹರಿಸಿ ಹೋಗಿದ್ ನೋಡಿದ್ರೆ ನಿನ್ ಒಳ್ಳೆ ಗುಣ ಗೊತ್ತಾಗುತ್ತೆ, ನಿನ್ ಒಳ್ಳೆತನ ಯಾವತ್ತೂ ಬಿಡ್ಬೇಡ ಕಂದ, ಅದು ನಿನ್ನ ಕಡೆವರೆಗೂ ಕಾಯುತ್ತೆ. ನನ್ ಮಗಳು ಯಾವ ತಪ್ಪು ಮಾಡಿಲ್ಲ ಅಂತ ಎಲ್ಲರಿಗೂ ಗೊತ್ತಾಯ್ತಲ್ಲ ಅಂತ ಮನೆಯವ್ರನ್ನೆಲ್ಲ ನೋಡಿ ಹೇಳ್ತಾರೆ. ಕೊನೆಗೆ ನನ್ನ ದೃಷ್ಟಿನೇ ತಾಗುತ್ತೆ ಅಂತ ದೃಷ್ಟಿ ತೆಗಿತಾರೆ. ಪ್ರಿಯಾಂಕಾ ಸುಜಿತ್ ನೆಕ್ಸ್ಟ್ ಪ್ಲಾನ್ ಏನು, ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.